ರಾಯಚೂರಿನಲ್ಲಿ ನಡೆಯಲಿರುವ 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನವು ಇದೇ ಡಿಸೆಂಬರ್ 20 ಮತ್ತು 21ರಂದು ಸಿದ್ದರಾಮ್ ಜಂಬಲ್ದಿನ್ನಿ ಜಿಲ್ಲಾ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ವಿಭಾಗೀಯ ಸಂಚಾಲಕ ಡಾಕ್ಟರ್ ಗಾಂಧೀಜಿ ಮೋಳ್ಕೆರೆ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿನ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ನಾಡಿನ ಹೆಸರಾಂತ ಸಾಹಿತ್ಯ ಪ್ರಖರ ವಾಗ್ಮಿ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ಆಯ್ಕೆಗೊಂಡಿದ್ದಾರೆ. ಅವರ ಸಾರಥ್ಯದಲ್ಲಿ ನಡೆಯಲಿರುವ 2 ದಿನಗಳ ಸಾಹಿತ್ಯ ಸಮ್ಮೇಳನವನ್ನು ನಾಡಿನ ಹೆಸರಾಂತ ಸಾಂಸ್ಕೃತಿಕ ಚಿಂತಕರಾದ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರು ಉದ್ಘಾಟಿಸಲಿದ್ದಾರೆ. ಇನ್ನು ಪ್ರಖ್ಯಾತಿ ಸಾಹಿತಿ ಪ್ರೊಫೆಸರ್ ಎಲ್ ಹನುಮಂತಯ್ಯನವರ ಅಂಶ ನುಡಿಗಳನ್ನು ಆಡಲಿದ್ದಾರೆ. ಇಂತಹ ಸಮ್ಮೇಳನದಲ್ಲಿ ನಾಡಿನ ಪ್ರಮುಖ ಕವಿಗಳು, ಸಾಹಿತಿಗಳು, ಚಿಂತಕರು, ವಿದ್ವಾಂಸರು ಪಾಲ್ಗೊಳ್ಳಲಿದ್ದಾರೆ. ಈ 2 ದಿವಸಗಳು ನಡೆಯುವ ಸಾಹಿತ್ಯ ಸಮ್ಮೇಳನದಲ್ಲಿ ಉದ್ಘಾಟನೆ, ಪುಸ್ತಕ ಬಿಡುಗಡೆ, ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ, ಸರ್ವರಿಗೂ ಸಂವಿಧಾನ ಮೀಸಲಾತಿ ಒಳಗೆ ಅವರಿಗೆ ಸಮ್ಮೇಳನಾಧ್ಯಕ್ಷರ ಸಾಹಿತ್ಯ ಗೋಷ್ಠಿ, ಸಂಕೀರ್ಣ ಗೋಷ್ಠಿ ನಡೆಯಲಿವೆ. ಮಹಿಳಾ ಕಾವ್ಯಾನ ಮತ್ತು ಕಾವ್ಯಯಾನ ಎಂಬ 2 ಕವಿಗೋಷ್ಠಿಗಳು, 6 ಗೋಷ್ಠಿಗಳು ನಡೆಯಲಿವೆ ಎಂದು ವಿವರಿಸಿದರು. 2-3 ವಿಷಯಗಳ ಕುರಿತು ಮಾತಾಡ್ತಾರೆ ಸರ್. ಒಂದು ದಲಿತ ಚಳವಳಿ 50 ವರ್ಷಗಳ ಇಲ್ಲಿವರೆಗೆ 50 ವರ್ಷಗಳ ದಲಿತ ಚಳವಳಿ ಏನೇನಾಯಿತು ಅಂತೇಳಿ. ಸೊ 2ನೇದು ದಲಿತ ಶಿಕ್ಷಣ ಮತ್ತು ಉದ್ಯೋಗ, 3ನೇದು ದಲಿತ ವಚನಕಾರ್ತಿಯರು. ಸೊ ಈ 3 ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಸಂಕೀರ್ಣ ಗೋಷ್ಠಿ ಇದೆ ಸರ್. ಗೋಷ್ಠಿ 6 ಇದನ್ನು ಕಾವ್ಯಯಾನ, ಇಲ್ಲಿ ಕವಿಗೋಷ್ಠಿ ಸರ್. ಇದು ಸರ್ ಇಲ್ಲ, ಅದು ಇಲ್ಲ, ಮೀಸಲಾತಿ ಒಳ ಹೊರಗು ಅಂತಿದೆ. ಸುತ್ತ ಬಂದಿದ್ದಾರೆ ಮೇಡಮ್ ಅವರು. ಇಲ್ಲಿವರೆಗೆ ಸುಮಾರು 30 ವರ್ಷಗಳಿಂದ ಜಯದೇವಿ ಗಾಯಕ್ವಾಡ್ ಅವರು ನಿರಂತರವಾಗಿ ಸಾಹಿತ್ಯ ಸೇವೆಯನ್ನು, ಕೃಷಿಯನ್ನು ಮಾಡುತ್ತಾ ಬಂದಿದ್ದಾರೆ. ಸೊ ಅದಕ್ಕಾಗಿ ಈ ರಾಯಚೂರಿನಲ್ಲಿ ನಡೀತಕ್ಕಂಥ ಸಮ್ಮೇಳನದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಸರಿಸುಮಾರು 30ಕ್ಕೂ ಹೆಚ್ಚು ವ್ಯಕ್ತಿಗಳಿಗೆ, ವಿದ್ವಾಂಸರಿಗೆ ಅಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿರ್ತದನ್ನು ಪರಿಗಣಿಸಿ ಗೌರವಿಸ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ನಾವೆಲ್ಲರೂ ಈ ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ಈ ಭಾಗದ ಎಲ್ಲ ಚಿಂತಕರಿಗೆ, ಸಾಹಿತಿಗಳಿಗೆ, ವಿದ್ವಾಂಸರಿಗೆ ಎಲ್ಲರೂ ಅಲ್ಲಿ ಪಾಲ್ಗೊಂಡು ಆ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ ಎನ್ನುವ ಉದ್ದೇಶದ ಮೂಲಕ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸುತ್ತೇನೆ ಸರ್. ಒಟ್ಟು ಈ ಸಮ್ಮೇಳನದಲ್ಲಿ 6 ಗೋಷ್ಠಿಗಳು ಇವೆ ಸರ್. 6 ಗೋಷ್ಠಿಗಳಿವೆ. ಅದರ ಜೊತೆಗೆ ನಾವು ಅನೇಕ ವಿದ್ವಾಂಸರನ್ನು ಕೂಡ ಅಲ್ಲಿ ಬರಮಾಡ್ಕೊಳ್ತಾ ಇದ್ದೀವಿ ಸರ್. ಮತ್ತು ಅನೇಕ ಕಲಬುರಗಿ ಅಲ್ಲ, ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಈ ಕಲ್ಯಾಣ ಕರ್ನಾಟಕ ಭಾಗದ ವಿದ್ವಾಂಸರಿಗೆ ಹೆಚ್ಚು ಪ್ರಾತಿನಿಧ್ಯವನ್ನು ಈ ಸಮ್ಮೇಳನದಲ್ಲಿ ನೀಡಲಾಗಿದೆ ಸರ್. ರಾಜೇಶ್ವರ ಗ್ರಾಮದವ್ರು ಸರ್, ಬಸವಕಲ್ಯಾಣ ತಾಲೂಕು ಸರ್. ಸರ್ MA PhD ಆಗಿದೆ ಸರ್ ಇಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ. ಅವ್ರದ್ದು ಡಿಗ್ರಿ ಹುಮ್ನಾಬಾದ್ನಲ್ಲಾಗಿದೆ. ಮುಂದೆ MA ಕನ್ನಡ ಗುಲ್ಬರ್ಗ ವಿಷಯದಲ್ಲಿ, ಅಲ್ಲೇ PhD ಕೂಡ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಪಡೆದು ಪ್ರಸ್ತುತ ಅವರು ಯಾದಗಿರಿಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಂ, ಸರ್ಕಾರಿ ಕಾಲೇಜ್ ಸರ್. ಸೊ ಹೀಗಾಗಿ ನಮ್ಮ ಭಾಗದವರೇ ಆಗಿರೋದ್ರಿಂದ ಮತ್ತು ಕಲಬುರಗಿಯ ನಿವಾಸಿಯಾಗಿದ್ದಾರೆ, ಕಲಬುರಗಿಯಲ್ಲಿ ವಾಸ್ತವ ಇದ್ದಾರೆ. ಹೀಗಾಗಿ ನಮಗೆಲ್ಲರಿಗೂ ಸಂತೋಷ ತಂದಿದೆ. ಅದಕ್ಕಾಗಿ ಈ ಪತ್ರಿಕಾಗೋಷ್ಠಿಯ ಮೂಲಕ, ಈ ಭಾಗದ ತಮ್ಮ ಪತ್ರಿಕೆಯ ಮೂಲಕ ವಿನಂತಿಸಿಕೊಳ್ಳೋದೇನೆಂದರೆ, ಹೆಚ್ಚು ಜನ ನಾವು ಅಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎನ್ನುವ ದೃಷ್ಟಿಯಿಂದ ಈ ಗೋಷ್ಠಿಯನ್ನು ಕರೆಯಲ್ಪಟ್ಟಿದ್ದೇವೆ ಸರ್. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಸುನಿಲ್ ಜಪಾದಿ, ಬೀದರ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಪೀರಪ್ಪ ಸಜ್ಜನ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ ರೇಡಿಯೋ ಕನ್ನಡ ನ್ಯೂಸ್, ಕಲಬುರಗಿ.